ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ ಪವಿತ್ರಾಲಯದಲ್ಲಿ ನಿಮ್ಮ ಕೈಗಳನ್ನು ಎತ್ತಿ ಕರ್ತನನ್ನು ಸ್ತುತಿಸಿರಿ. ಆಕಾಶ ಮತ್ತು ಭೂಮಿಯನ್ನೇ ಸೃಷ್ಟಿಸಿದ ಕರ್ತನು ಚಿಯೋನಿನಿಂದ ನಿಮ್ಮನ್ನು ಆಶೀರ್ವದಿಸಲಿ. ಕೀರ್ತನೆಗಳು 134:2-3. ಕರ್ತನನ್ನು ಸ್ತುತಿಸಲು ನಿಮ್ಮ ಕೈಗಳನ್ನು ಎತ್ತುವುದು ಆರಾಧನೆಯ ಒಂದು ಭಾಗವಾಗಿದೆ. ಆತನ ಆಶೀರ್ವಾದವನ್ನು ಪಡೆಯಲು ನಾವು ನಮ್ಮ ಕೈಗಳನ್ನು ಮೇಲಕ್ಕೆತ್ತಬೇಕು. 1 ತಿಮೋಥೆಯನಿಗೆ 2:8. ಆತನ ಸಹಾಯಕ್ಕಾಗಿ ಕರ್ತನ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತುವುದರ ಜೊತೆಗೆ ಆತನ ಆಶೀರ್ವಾದಗಳನ್ನು ಪಡೆಯಲು ನಾವು ನಮ್ಮ ಕೈಗಳನ್ನು ಸ್ತುತಿಸುತ್ತಾ ಮೇಲಕ್ಕೆತ್ತಬೇಕು. ನಮ್ಮ ಕೈಗಳನ್ನು ಎತ್ತುವುದು ಶರಣಾಗತಿಯ ಕ್ರಿಯೆ. ದೇವರ ಸನ್ನಿಧಿಯಲ್ಲಿ ಇದರರ್ಥ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದು ಮತ್ತು ಅವನಿಗೆ ಸಂಪೂರ್ಣವಾಗಿ ಶರಣಾಗುವುದು. ಅದು ಆತನ ಪಾದಗಳಿಗೆ ಬಿದ್ದು, ಕರ್ತನೇ, ನಾನು ಏನೂ ಅಲ್ಲ, ನೀನೇ ನನಗೆ ಎಲ್ಲವೂ ಎಂದು ಹೇಳುವಂತಿದೆ. ನೀವು 100% ಶರಣಾದಾಗ ಕರ್ತನು ನಿಮ್ಮ ಜೀವನದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಅವನು ಖಂಡಿತವಾಗಿಯೂ ಒಂದು ಪವಾಡವನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಒಮ್ಮೆ ಒಂದು ದೂರದರ್ಶನ ಪ್ರಸಾರದಲ್ಲಿ ಇರಾಕಿ ಸೈನಿಕರು ಅಮೆರಿಕನ್ ಪಡೆಗಳಿಗೆ ಶರಣಾಗುವುದನ್ನು ನಾನು ಆಕಸ್ಮಿಕವಾಗಿ ನೋಡಿದೆ. ಅವರು 3 ಕೆಲಸಗಳನ್ನು ಮಾಡಿದರು. ಮೊದಲು ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟರು. ಎರಡನೆಯದಾಗಿ ಅವರು ತಮ್ಮ ಕೈಯಲ್ಲಿ ಬಿಳಿ ಧ್ವಜವನ್ನು ಹಿಡಿದಿದ್ದರು. ಮೂರನೆಯದಾಗಿ ಅವರು ತಮ್ಮ ಕೈಗಳನ್ನು ಮೇಲಕ್ಕೆತ್ತಿ ನಿಂತರು. ನಂತರ ಅಮೆರಿಕನ್ ಸೈನಿಕರು ಅವರಿಗೆ ಹಾನಿ ಮಾಡಲಿಲ್ಲ. ಬದಲಿಗೆ ಅವರು ತಮ್ಮ ಜೀವಗಳನ್ನು ಉಳಿಸಿಕೊಂಡರು. ಅದೇ ರೀತಿ ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ಕೈಗಳನ್ನು ಎತ್ತಿದಾಗ ಅದು ನಮ್ಮ ಮತ್ತು ದೇವರ ನಡುವೆ ಶಾಂತಿಯನ್ನು ತರುತ್ತದೆ. ಅದು ನಾವು ಆತನೊಂದಿಗೆ ಸಮನ್ವಯಗೊಳ್ಳಲು ಮತ್ತು ಹೊಸ ಜೀವನವನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ. ಕೈ ಎತ್ತುವುದು ಕೂಡ ಒಂದು ರೀತಿಯ ಪ್ರಾರ್ಥನೆ. ಅಮಲೇಕ್ಯರು ಅರಣ್ಯದಲ್ಲಿ ಇಸ್ರಾಯೇಲರ ವಿರುದ್ಧ ಹೋರಾಡಲು ಬಂದಾಗ ಮೋಶೆಯ ಕೈಗಳು ದೇವರ ಕಡೆಗೆ ಎತ್ತಲ್ಪಟ್ಟವು. ವಿಮೋಚನಕಾಂಡ 17:11. ಅವನ ಕೈಗಳು ಮೇಲಕ್ಕೆತ್ತಲ್ಪಟ್ಟಾಗ ಇಸ್ರಾಯೇಲ್ಯರು ಮೇಲುಗೈ ಸಾಧಿಸಿದರು. ಆದರೆ ಅವನ ಕೈಗಳು ದಣಿದು ಕೆಳಗೆ ಬಂದಾಗ ಅಮಲೇಕ್ಯರು ಮೇಲುಗೈ ಸಾಧಿಸಿದರು. ಅಪೊಸ್ತಲನಾದ ಪೌಲನು ಬರೆದದ್ದು, ಪುರುಷರು ಎಲ್ಲ ಕಡೆಗಳಲ್ಲಿ ಕೋಪವೂ ಸಂದೇಹವೂ ಇಲ್ಲದೆ ಪವಿತ್ರ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. 1 ತಿಮೋಥೆಯನಿಗೆ 2:8. ಇದು ನಮ್ಮ ಕೈಗಳನ್ನು ಎತ್ತುವುದರ ಬಗ್ಗೆ ಮಾತ್ರವಲ್ಲ, ಅವುಗಳನ್ನು ಪವಿತ್ರವಾಗಿ ಇಟ್ಟುಕೊಳ್ಳುವುದರ ಬಗ್ಗೆಯೂ ಆಗಿದೆ. ಸತ್ಯವೇದದಲ್ಲಿ ಪ್ರಾರ್ಥನೆಯಲ್ಲಿ ಪವಿತ್ರ ಕೈಗಳನ್ನು ಎತ್ತುವಂತೆ ಹೇಳುತ್ತದೆ. ನಮ್ಮ ಕೈಗಳು ಹೆಂಡತಿಯನ್ನು ಒಡೆಯುವ ಕೈಗಳಾಗಿರಬಾರದು, ಅಥವಾ ಇತರರ ವಿರುದ್ಧ ಕೋಪದಿಂದ ಚಾಚಿದ ಕೈಗಳಾಗಿರಬಾರದು, ಅಥವಾ ಲಂಚ ಪಡೆಯುವ ಕೈಗಳಾಗಿರಬಾರದು. ದೇವರ ಪ್ರಿಯ ಮಕ್ಕಳೇ, ನಿಮ್ಮ ಕೈಗಳು ಪವಿತ್ರವಾಗಿರುವುದು ಅತ್ಯಗತ್ಯ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಕರ್ತನ ಬೆಟ್ಟವನ್ನು ಯಾರು ಹತ್ತಬಹುದು, ಅಥವಾ ಆತನ ಪರಿಶುದ್ಧ ಸ್ಥಳದಲ್ಲಿ ಯಾರು ನಿಲ್ಲಬಹುದು? ಶುದ್ಧ ಕೈಗಳು ಮತ್ತು ಶುದ್ಧ ಹೃದಯವುಳ್ಳವನು, ತನ್ನ ಆತ್ಮವನ್ನು ವಿಗ್ರಹಕ್ಕೆ ಎತ್ತಿಕೊಳ್ಳದವನು,
ಅಥವಾ ಮೋಸದಿಂದ ಪ್ರಮಾಣ ಮಾಡದವನು. ಕೀರ್ತನೆಗಳು 24:3-4. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.